ಗಿಲ್ಲಿಗೆ ಬೆಂಬಲಿಸಿದ ಕರುನಾಡ ಚಕ್ರವರ್ತಿ ಶಿವಣ್ಣ ಮಾತಿನ ಮಲ್ಲ ಗಿಲ್ಲಿಗೆ ದೊಡ್ಡ ಮನೆ ಆಶೀರ್ವಾದ. ಹೌದು, ಗಿಲ್ಲಿಗೆ ಬೆಂಬಲಿಸಿದ್ರು ಕರುನಾಡ ಚಕ್ರವರ್ತಿ ಶಿವಣ್ಣ. ಮಾತಿನ ಮಲ್ಲ ಗಿಲ್ಲಿಗೆ ದೊಡ್ಡ ಮನೆಯಿಂದ ಆಶೀರ್ವಾದ ಸಿಕ್ಕಿದೆ. ಬಿಗ್ ಬಾಸ್ ಕಲಾಕಾರ್ಗೆ ಶಿವನ ಕೃಪಾ ಕಟಾಕ್ಷ. ನ್ಯಾಚುರಲ್ ಆಗಿ ಆಟ ಆಡುವ ಗಿಲ್ಲಿ ನನಗೆ ಇಷ್ಟ ಅಂದ್ರು ಶಿವಣ್ಣ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ದಾರೆ ಶಿವಣ್ಣ. ಗಿಲ್ಲಿ ತುಂಬಾನೇ ಒಳ್ಳೆ ವ್ಯಕ್ತಿ, ಚೆನ್ನಾಗಿ ಆಡ್ತಿದ್ದಾನೆ ಅಂತ ಶಿವಣ್ಣ ಹೇಳಿದ್ದಾರೆ. ಟೈಮ್ ಸಿಗೋದಿಲ್ಲ, ಆದ್ರೂ ಅವನಿಗಾಗಿ ನೋಡ್ತೇನೆ ಅಂದಿದ್ದಾರೆ ಶಿವಣ್ಣ. ಬಿಗ್ ಬಾಸ್ ಗಿಲ್ಲಿಯ ಒಳ್ಳೆ ನಟ, ಒಳ್ಳೆಯ ಡಾನ್ಸರ್ ಕೂಡ. ಗಿಲ್ಲಿ ಸ್ಟೈಲ್ ನಲ್ಲಿ ವಿಶ್ ಮಾಡಿದ ನಟ ಶಿವಣ್ಣ. ಗಿಲ್ಲಿಗೆ ಬೆಂಬಲಿಸಿದ್ರು ಕರುನಾಡ ಚಕ್ರವರ್ತಿ. ಹೌದು, ಈಗ ಶಿವಣ್ಣ ಕೂಡ ಗಿಲ್ಲಿಗೆ ಸಪೋರ್ಟಿವ್ ಆಗಿ ಮಾತನಾಡಿದ್ದಾರೆ. ಒಳ್ಳೆಯ ಕಲಾಕಾರ ಆತ, ಒಳ್ಳೆಯ ಅಭಿನಯ ಮಾಡ್ತಾನೆ, ಒಳ್ಳೆಯ ಡಾನ್ಸರ್ ಕೂಡ, ನ್ಯಾಚುರಲ್ ಆಗಿ ಆಟ ಆಡ್ತಾನೆ. ಅವನು ಆಡೋದು ನನಗೆ ಇಷ್ಟ. ಟೈಮ್ ಸಿಗಲ್ಲ, ಬಿಗ್ ಬಾಸ್ ನ ದಿನ ನೋಡಕ್ಕಾಗಲ್ಲ, ಆದ್ರೆ ಗಿಲ್ಲಿಗಾಗಿ ನೋಡ್ತೇನೆ ಅಂತ ಶಿವಣ್ಣ ಈಗ ಹೇಳಿರುವಂತದ್ದು. ಗಿಲ್ಲಿ ತುಂಬಾನೇ ಒಳ್ಳೆ ವ್ಯಕ್ತಿ, ಚೆನ್ನಾಗಿ ಆಡ್ತಾನೆ, ಅವನಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಶಿವಣ್ಣ ಕೂಡ ಈಗ ಮಾತನಾಡಿದ್ದಾರೆ. ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಬಿಗ್ ಬಾಸ್ ಗಿಲ್ಲಿಯಲ್ಲಿ ಒಳ್ಳೆ ನಟನೆ ಮಾಡಿದ್ದಾನೆ, ಒಳ್ಳೆಯ ಡಾನ್ಸರ್ ಕೂಡ. ಗಿಲ್ಲಿ ಸ್ಟೈಲ್ ನಲ್ಲೇ ವಿಶ್ ಮಾಡಿದ್ರು ನಟ ಶಿವಣ್ಣ. ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಅವ್ರನ್ನ ಮಟ್ಟಿಗಿದ್ದಾರೆ. ಬಿಗ್ ಬಾಸ್ ಏನು MLA MP ಗಳಿಂದ ಸಹ ಅವ್ರ ಬಗ್ಗೆ, ಬಿಗ್ ಬಾಸ್ ಬಗ್ಗೆ ಒಂದಷ್ಟು ವೋಟಿಂಗ್ ಲೈನ್ಸ್ಗಳ ಬಗ್ಗೆ ಆಗಿರ್ಬೋದು, ವೋಟ್ ಮಾಡಿ ಅನ್ನುವಂಥದ್ದೆಲ್ಲ ಹೊರಗೆ ಬರ್ತಾ ಇದೆ. ಸೊ ತಾವು ಬಿಗ್ ಬಾಸ್ ನೋಡ್ತೀರಾ ಹೇಗೆ? ಇಲ್ಲ, ಬಿಗ್ ಬಾಸ್ ಯಾವಾಗಲೂ ನೋಡ್ತೀನಿ, ಟೈಮ್ ಆಗಲ್ಲ, ಬಟ್ ನೋಡ್ತಾ ಇರ್ತೀನಿ. ಬಟ್ ನಂಗೆ ತುಂಬ ಇಷ್ಟ ಗಿಲ್ಲಿ ನಟ. ನಾಟ್ ಈಸ್ ಪ್ಲೇಯಿಂಗ್ ಬಿಗ್ ಬಾಸ್ ಪ್ಲೇ ಮಾಡ್ತಾರೆ ಅಂತಲ್ಲ, ಅದರ್ವೈಸ್ ಆಲ್ಸೋ ಜನರಲಿ ಈಸ್ ಅ ವೆರಿ ಗುಡ್ ಆ್ಯಕ್ಟರ್, ವೆರಿ ಗುಡ್ ಡಾನ್ಸರ್, ಆಮೇಲೆ ವೆರಿ ಗುಡ್ ಪರ್ಸನ್. ಸೊ ಆ ನಾವು ಪರ್ಸನ್ ಹೆಂಗಿರ್ತೀವೋ ಅದು ಕಾಣುತ್ತೆ ಅನ್ಬೋದು. ಗಿಲ್ಲಿ ನಟಗೆ ಒಂದು ವಿಶ್ ಮಾಡ್ಬೋದಾ ತಾವು? ಗಿಲ್ಲಿ ನಟ ಆಲ್ ದ ಬೆಸ್ಟ್, ಗುಡ್ ಲಕ್, ರಾಕೆಟ್. ಅವ್ರದ್ದೇ ಒಂದು ಸ್ಟೈಲ್ ಇದೆಯಲ್ಲ, ನಿಮ್ಮದೇ ಒಂದು ಸ್ಟೈಲಲ್ಲಿ ಇದೆ ಅವ್ರ ಸ್ಟೈಲ್ ಇದೇನೆ. ಇದು ಅದೇನೋ ರೆಡಿ ಮಾಡ್ತಾರೆ. ಗಿಲ್ಲಿ ನಟ ಆಲ್ ದ ಬೆಸ್ಟ್, ಗುಡ್ ಲಕ್. ಸೊ ನೋಡಿದ್ರಲ್ಲ, ಇದಿಷ್ಟು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶೋಕ್ ನ್ಯೂಸ್, ಬೆಂಗಳೂರು. ದೊಡ್ಡ ಮನೆದೆ ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಅವ್ರನ್ನ ಮಟ್ಟಿಗಿದ್ದಾರೆ. ಬಿಗ್ ಬಾಸ್ ಏನು MLA MP ಗಳಿಂದ ಸಹ ಅವ್ರ ಬಗ್ಗೆ, ಬಿಗ್ ಬಾಸ್ ಬಗ್ಗೆ ಒಂದಷ್ಟು ವೋಟಿಂಗ್ ಲೈನ್ಸ್ಗಳ ಬಗ್ಗೆ ಆಗಿರ್ಬೋದು, ವೋಟ್ ಮಾಡಿ ಅನ್ನುವಂಥದ್ದೆಲ್ಲ ಹೊರಗೆ ಬರ್ತಾ ಇದೆ. ಸೊ ತಾವು ಬಿಗ್ ಬಾಸ್ ನೋಡ್ತೀರಾ ಹೇಗೆ? ಇಲ್ಲ, ಬಿಗ್ ಬಾಸ್ ಯಾವಾಗಲೂ ನೋಡ್ತೀನಿ, ಟೈಮ್ ಆಗಲ್ಲ, ಬಟ್ ನೋಡ್ತಾ ಇರ್ತೀನಿ. ಬಟ್ ನಂಗೆ ತುಂಬ ಇಷ್ಟ ಗಿಲ್ಲಿ ನಟ. ನಾಟ್ ಈಸ್ ಪ್ಲೇಯಿಂಗ್ ಬಿಗ್ ಬಾಸ್ ಪ್ಲೇ ಮಾಡ್ತಾರೆ ಅಂತಲ್ಲ, ಅದರ್ವೈಸ್ ಆಲ್ಸೋ ಜನರಲಿ ಈಸ್ ಅ ವೆರಿ ಗುಡ್ ಆ್ಯಕ್ಟರ್, ವೆರಿ ಗುಡ್ ಡಾನ್ಸರ್, ಆಮೇಲೆ ವೆರಿ ಗುಡ್ ಪರ್ಸನ್. ಸೊ ಆ ನಾವು ಪರ್ಸನ್ ಹೆಂಗಿರ್ತೀವೋ ಅದು ಕಾಣುತ್ತೆ ಅನ್ಬೋದು. ಗಿಲ್ಲಿ ನಟಗೆ ಒಂದು ವಿಶ್ ಮಾಡ್ಬೋದಾ ತಾವು? ಗಿಲ್ಲಿ ನಟ ಆಲ್ ದ ಬೆಸ್ಟ್, ಗುಡ್ ಲಕ್, ರಾಕೆಟ್. ಅವ್ರದ್ದೇ ಒಂದು ಸ್ಟೈಲ್ ಇದೆಯಲ್ಲ, ನಿಮ್ಮದೇ ಒಂದು ಸ್ಟೈಲಲ್ಲಿ ಇದೆ ಅವ್ರ ಸ್ಟೈಲ್ ಇದೇನೆ. ಇದು ಅದೇನೋ ರೆಡಿ ಮಾಡ್ತಾರೆ. ಗಿಲ್ಲಿ ನಟ ಆಲ್ ದ ಬೆಸ್ಟ್, ಗುಡ್ ಲಕ್. ಸೊ ನೋಡಿದ್ರಲ್ಲ, ಇದಿಷ್ಟು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶೋಕ್ ನ್ಯೂಸ್, ಬೆಂಗಳೂರು. ದೊಡ್ಡ ಮನೆದೆ ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಅವ್ರನ್ನ ಮಟ್ಟಿಗಿದ್ದಾರೆ. ಬಿಗ್ ಬಾಸ್ ಏನು MLA MP ಗಳಿಂದ ಸಹ ಅವ್ರ ಬಗ್ಗೆ, ಬಿಗ್ ಬಾಸ್ ಬಗ್ಗೆ ಒಂದಷ್ಟು ವೋಟಿಂಗ್ ಲೈನ್ಸ್ಗಳ ಬಗ್ಗೆ ಆಗಿರ್ಬೋದು, ವೋಟ್ ಮಾಡಿ ಅನ್ನುವಂಥದ್ದೆಲ್ಲ ಹೊರಗೆ ಬರ್ತಾ ಇದೆ. ಸೊ ತಾವು ಬಿಗ್ ಬಾಸ್ ನೋಡ್ತೀರಾ ಹೇಗೆ? ಇಲ್ಲ, ಬಿಗ್ ಬಾಸ್ ಯಾವಾಗಲೂ ನೋಡ್ತೀನಿ, ಟೈಮ್ ಆಗಲ್ಲ, ಬಟ್ ನೋಡ್ತಾ ಇರ್ತೀನಿ. ಬಟ್ ನಂಗೆ ತುಂಬ ಇಷ್ಟ ಗಿಲ್ಲಿ ನಟ. ನಾಟ್ ಈಸ್ ಪ್ಲೇಯಿಂಗ್ ಬಿಗ್ ಬಾಸ್ ಪ್ಲೇ ಮಾಡ್ತಾರೆ ಅಂತಲ್ಲ, ಅದರ್ವೈಸ್ ಆಲ್ಸೋ ಜನರಲಿ ಈಸ್ ಅ ವೆರಿ ಗುಡ್ ಆ್ಯಕ್ಟರ್, ವೆರಿ ಗುಡ್ ಡಾನ್ಸರ್, ಆಮೇಲೆ ವೆರಿ ಗುಡ್ ಪರ್ಸನ್. ಸೊ ಆ ನಾವು ಪರ್ಸನ್ ಹೆಂಗಿರ್ತೀವೋ ಅದು ಕಾಣುತ್ತೆ ಅನ್ಬೋದು. ಗಿಲ್ಲಿ ನಟಗೆ ಒಂದು ವಿಶ್ ಮಾಡ್ಬೋದಾ ತಾವು? ಗಿಲ್ಲಿ ನಟ ಆಲ್ ದ ಬೆಸ್ಟ್, ಗುಡ್ ಲಕ್, ರಾಕೆಟ್. ಅವ್ರದ್ದೇ ಒಂದು ಸ್ಟೈಲ್ ಇದೆಯಲ್ಲ, ನಿಮ್ಮದೇ ಒಂದು ಸ್ಟೈಲಲ್ಲಿ ಇದೆ ಅವ್ರ ಸ್ಟೈಲ್ ಇದೇನೆ. ಇದು ಅದೇನೋ ರೆಡಿ ಮಾಡ್ತಾರೆ. ಗಿಲ್ಲಿ ನಟ ಆಲ್ ದ ಬೆಸ್ಟ್, ಗುಡ್ ಲಕ್. ಸೊ ನೋಡಿದ್ರಲ್ಲ, ಇದಿಷ್ಟು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶೋಕ್ ನ್ಯೂಸ್, ಬೆಂಗಳೂರು. ಎಸ್, ಈ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಲಕ್ಷ್ಮೀ ಬಾಗಲಕೋಟೆಯವರು ಸಂಪರ್ಕದಲ್ಲಿದ್ದಾರೆ, ನಮ್ಮ ಪ್ರತಿನಿಧಿ ಲಕ್ಷ್ಮಿ ಅವರು. ಎಸ್ ಲಕ್ಷ್ಮಿ ಅವರೇ, ಶಿವರಾಜ್ ಕುಮಾರ್ ಅವರನ್ನ ಇವತ್ತು ಮಾತನಾಡಿಸ್ಕೊಂಡು ಬಂದಿದ್ದೀರಿ. ಅವರು ಕೂಡ ಗಿಲ್ಲಿಗೆ ವಿಶ್ ಮಾಡಿದ್ದಾರೆ. ದಿನೇ ದಿನೇ ಗಿಲ್ಲಿ ಫ್ಯಾನ್ಸ್ ಕರ್ನಾಟಕದಲ್ಲಿ ಅವರ ಘೋಷಣೆಗಳಾಗಿರ್ಬೋದು, ಗಿಲ್ಲಿ ಗೆಲ್ಲಲಿ ಅನ್ನುವಂಥ ಮಾತುಗಳಾಗಿರ್ಬೋದು ಕೇಳ್ತಾನೆ ಇದೆ. ಒಂದು ರೀತಿ ಹೇಳೋದಾದ್ರೆ ಕ್ರೇಜ್ ಜಾಸ್ತಿ ಆಗ್ತಾನೆ ಇದೆ ಅಂತಾನೆ ಹೇಳ್ಬೋದು. ಇವತ್ತು ಶಿವರಾಜ್ ಕುಮಾರ್ ಅವರು ಸಹ ಮಾತನಾಡಿದ್ದಾರೆ. ಏನಂದ್ರು ಲಕ್ಷ್ಮಿ? ಎಸ್ ಮಂಜರಿ, ಕನ್ನಡ ಬಿಗ್ ಬಾಸ್ ಸೀಸನ್ 12 ಅಂತಂದ್ರೆ ಈ ಸದ್ಯಕ್ಕೆ ಎಲ್ರಿಗೂ ನೆನಪಾಗೋದು ಅಂತಂದ್ರೆ ಅದು ಗಿಲ್ಲಿ ನಟ. ಯಾಕಂತಂದ್ರೆ ಎಲ್ಲರನ್ನೂ
ಫಸ್ಟ್ ಮೋಡಿ ಮಾಡಿರುವಂತಹ ಏನು ಕಂಟೆಸ್ಟೆಂಟ್ ಅಂತಂದ್ರೆ ಗಿಲ್ಲಿ ನಟ. ಯಾಕಂತಂದ್ರೆ ನಾವು ಯಾವತ್ತು ಬಿಗ್ ಬಾಸ್ ಶುರುವಾಯ್ತು ಅಂದಿನಿಂದಲೇ ನಾವು ನೋಡ್ಬೋದು ಗಿಲ್ಲಿ ಕ್ರೇಜ್ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಪ್ರತಿದಿನದಿಂದ ದಿನಕ್ಕೆ. ಸೊ ಈಗ ಯಾವಾಗ ಫಿನಾಲೆ ಹತ್ರಕ್ಕೆ ಬರ್ತಾ ಇದೆ ಅವಾಗ್ಲಿಂದಂತೂ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಯಾಕಂತಂದ್ರೆ ಗಿಲ್ಲಿಯ ಏನು ಟ್ಯಾಟೋನ ಹಾಕಿಸ್ಕೊಳ್ಳುವಂತ ಅಭಿಮಾನಿಗಳಾಗಿರ್ಬೋದು, ಅವ್ರ ಪೋಸ್ಟರ್ನ ಹಿಡಿದು ಅವ್ರ ಮನೆಯವರೆಗೂ ರ್ಯಾಲಿ ಮಾಡೋದಾಗಿರ್ಬೋದು, ಇಂತಹದ್ದೇ ಗಿಲ್ಲಿಯ ಬಗ್ಗೆ ಸಾಕಷ್ಟು ಪ್ರಚಾರಗಳನ್ನ ಅವ್ರಿಗೆ ವೋಟ್ ಮಾಡಿ ಅನ್ನುವಂತ ವಿಚಾರ ಸದ್ಯಕ್ಕೆ ಏನು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಕುರಿತಂತೂ ರಾಜಕಾರಣಿಗಳು ಸಹ ಗಿಲ್ಲಿಗೆ ವೋಟ್ ಮಾಡಿ ಅನ್ನುವಂಥದ್ದು 2-3 ದಿನದ ಹಿಂದೆ ಆಗಿರುವಂತದ್ದು. ಅವರು ಸಹ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ಗಿಲ್ಲಿಗೆ ವೋಟ್ ಮಾಡಿ ಅಂತ. ಇದ್ರ ಬೆನ್ನಲ್ಲೇ ಈಗ ಇವತ್ತು ಶಿವಣ್ಣ ಅದಕ್ಕೆ ಒಂದು ರಿಪ್ಲೈನ ಕೊಡ್ತಾರೆ. ಗಿಲ್ಲಿ ಅಂದ್ರೆ ಇಷ್ಟ, ಸೊ ನಾನು ಅಷ್ಟಾಗಿ ಬಿಗ್ ಬಾಸ್ ನೋಡಲ್ಲ, ಬಟ್ ನೋಡೋದ್ರಲ್ಲಿ ನನಗೆ ಗಿಲ್ಲಿ ನಟ ಇಷ್ಟ ಆಗ್ತಾರೆ ಅಂತ ಹೇಳ್ತಾರೆ. ನಂತರದಲ್ಲಿ ಅವ್ರು ನ್ಯಾಚುರಲ್ ಆಗಿ ಇರ್ತಾರೆ ಯಾವಾಗ್ಲೂ, ಸೊ ಹಾಗಾಗಿ ಅವ್ರು ಎಲ್ಲರೂ ಜಾಸ್ತಿ ಇಷ್ಟ ಆಗ್ತಾರೆ ಅನ್ನುವಂಥದ್ದನ್ನ ಸಹ ಹೇಳಿದ್ರು. ಜೊತೆಗೆ ಗಿಲ್ಲಿಯ ಒಂದು ಸ್ವಾಗ್ ರೀತಿಯಲ್ಲಿ ಗಿಲ್ಲಿಗೆ ವಿಶ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್, ನೀವು ಗೆದ್ದು ಬರ್ಲಿ ಗಿಲ್ಲಿ ಅನ್ನೋ ಆಂಗಲ್ ಅಲ್ಲಿ ಸೊ ಗಿಲ್ಲಿಗೆ ವಿಶ್ ಮಾಡಿದ್ದಾರೆ. ಶಿವಣ್ಣನಿಗೂ ಸಹ ಗಿಲ್ಲಿ ಅಂದ್ರೆ ಇಷ್ಟ ಅನ್ನುವಂಥದ್ದನ್ನ ಹೇಳಿದ್ರೆ. ಯಾಕಂತಂದ್ರೆ ಈ ಹಿಂದೆ 1-2-3 ಶೋಲ್ಲಿ ಸಹ ಗಿಲ್ಲಿ ಅವ್ರನ್ನ ನೇರವಾಗಿ ನೋಡಿದ್ರು, ಅವರ ಆಕ್ಟಿಂಗ್ ನೋಡಿದ್ರು, ಅವರ ಕಾಮಿಡಿಯನ್ನ ನೋಡಿದ್ರು, ಅಷ್ಟೇ ಮೆಚ್ಚುಗೆಯನ್ನ ಪಟ್ಟಿದ್ರು ಸಹ. ಅವ್ರದ್ದೇ ಆದಂತ ಒಂದು ಸ್ವಾಗ್ ಅಲ್ಲಿ ವಿಶ್ ಮಾಡಿದ್ದಾರೆ. ಯಾಕಂದ್ರೆ ಗಿಲ್ಲಿ ಅದೇ ರೀತಿಯಾಗಿ ಅಂದ್ರೆ ಶಿವಣ್ಣನ ಮುಂದೆ ಯಾವಾಗ್ಲೂ ಅದೇ ರೀತಿಯಾಗಿ ಅವ್ರ ಸ್ವಾಗ್ ಅನ್ನ ಇರ್ತಾ ಇದ್ರು, ಹಾಗಾಗಿ ವಿಶ್ ಮಾಡಿದ್ದಾರೆ. ಸದ್ಯಕ್ಕೆ ಅವರು ಸಹ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಮಂಜರಿ. ಎಸ್ ಲಕ್ಷ್ಮಿ, ಥ್ಯಾಂಕ್ ಯು ನೀವೆಲ್ಲ ಮಾಹಿತಿಗಾಗಿ.